ಓಕೆ ಸರ್, ನಾನು ಈ ಪ್ರೆಸ್ ಮೀಟ್ ಬಗ್ಗೆನೇ ಒಂದು ಚರ್ಚೆ ಅಂತಿಮ ಹಂತಕ್ಕೆ ಬರ್ತಾ ಇದ್ದೀವಿ. ಪ್ರೆಸ್ ಮೀಟ್ ಬಗ್ಗೆನೇ ತೊಗೊಂಡ್ಬಿಡ್ತೀನಿ. ಹೌ ಇಂಪಾರ್ಟೆಂಟ್ ಈಸ್ ದಿಸ್ ಅಂತ ಅಂದ್ಬಿಟ್ಟು. ಅಲ್ಲ, ಈಗ ನಾವೇನಾದ್ರು ಅವ್ರ ಮೇಲೆ ದಾಳಿ ಮಾಡಿದ್ದಾರೆ, ಸೊ ದಟ್ ಆ ಬ್ರೀಫಿಂಗ್ ಅವ್ರ ಹತ್ರ ಇರುತ್ತೆ. ಬಟ್ ಆ ದಾಳಿ ಮಾಡಿದ್ರೆ ಆಫ್ಟರ್ ಎಫೆಕ್ಟ್ ಬಗ್ಗೆ ಏನಾಗ್ಬೋದು ಅಂದ್ರೆ ಪ್ರೆಸ್ ಮೀಟಲ್ಲಿ ದಾಳಿ ಮಾಡಿರೋ ಬಗ್ಗೆ ಹೇಳ್ತಾರೆ ಹೊತ್ತು ಆಫ್ಟರ್ ಏನಾಗುತ್ತೆ, ನೆಕ್ಸ್ಟ್ ನಾವೇನು ಸ್ಟ್ಯಾಂಡ್ ತಗೋತಾರೆ ಅದೆಲ್ಲ ನಮ್ಗೆ ಹೇಳಲ್ಲ. ಏನೇನಾಗಿದೆ ಇದುವರೆಗೂ ದೇ ವಿಲ್ ಬ್ರೀಫ್ ಇನ್ ದ ಪ್ರೆಸ್ ಮೀಟ್. ಅವ್ರು ಎಷ್ಟು ನಮ್ಮ ಮೇಲೆ ಹಾನಿ ಆಗಿದೆ, ನಾವೇನು ಅವ್ರ ಏರ್ ಬೇಸಸ್ ಹೊಡೆದಿದ್ದೀವ, ಆಲ್ ದಿಸ್ ಅಧಿಕೃತವಾಗಿ ಮಾಹಿತಿಗಳು ಬರುತ್ತೆ. ಸೊ ಇನ್ ದಟ್ ವೇ ಹೌ ದ ಎಸ್ಕಲೇಷನ್ ಮೇ ಹ್ಯಾಪನ್ ಪ್ರಾಬಬ್ಲಿ ನಾವು ಚರ್ಚೆ ಮಾಡ್ಕೋಬಹುದು ಸ್ಟ್ರಾಟಜಿಲಿ. ಪ್ರೆಸ್ ಬ್ರೀಫ್ ಅಲ್ಲಂತೂ ಏನು ಗೊತ್ತಾಗಲ್ಲ. ಈ ಪ್ರೆಸ್ ಬ್ರೀಫ್ ನಲ್ಲಿ ಸರ್ ಆಕ್ಚುಲಿ ನಾವೇನ್ ಮಾಡಿದೀವಿ ಇಲ್ಲಿ ತನಕ, ಏನ್ ಕ್ರಮ ತಗೊಂಡಿದೀವಿ ಅಂತಕ್ಕಂಥದ್ದನ್ನ ಹೇಳ್ತಾರಲ್ಲ, ಇದು ಸೇನಾ ರಹಸ್ಯ ಅಂತ ಅನ್ಸಲ್ವಾ ಸರ್? ಅದನ್ನ ಜನಸಾಮಾನ್ಯರ ಗಮನಕ್ಕೆ ತರಬೇಕು ಅಂತ ಇದೆಯಾ? ಇಟ್ ಈಸ್ ಬೆಟರ್. ಏನಪ್ಪ ಯುದ್ಧದ ಟೈಮ್ದಲ್ಲಿ ಟೈಮ್ ಟು ಟೈಮ್ ನೀವು ಪ್ರೆಸ್ ಬ್ರೀಫ್ ಮಾಡಿದ್ರೆ ಏನಪ್ಪ ರೂಮರ್ ಮಾಂಗರಿಂಗ್ ಏನಿದೆಯಲ್ಲ ಅದು ತಪ್ಪುತ್ತೆ. ಈಗ ಇದೇನಂತಂದ್ರೆ ಫಾರ್ ಎಕ್ಸಾಂಪಲ್ ಒಂದು ಹೈಪೋಥೆಟಿಕಲ್ ಎಕ್ಸಾಂಪಲ್ ಹೇಳ್ತೀನಿ. ಪಾಕಿಸ್ತಾನದವ್ರು ಹೇಳ್ತಾರ ನಾವು 3 ರಫೇಲ್ ಜೆಟ್ಸ್ ಹೊಡೆದು ಅಂತಿತ್ತು. ನಮ್ಮ ಇಂಡಿಯನ್ ಏನಪ್ಪ ಪ್ರೆಸ್ ಬ್ರೀಫಿಂಗ್ ದಲ್ಲಿ ಇದ್ದ ಇಲ್ಲ ಓನ್ಲಿ 1 ರಫೇಲ್ ಜೆಟ್ ಹ್ಯಾಸ್ ಬಿನ್ ಹಿಟ್ ಅಂತ. ಅಂದ್ರೆ ಈಗ ಏನಪ್ಪ ಅಂದ್ರೆ ಯಾವ್ದು ನಂಬ್ತೀರಿ? ಇವ್ರು ಪ್ರೆಸ್ ಮೀಟ್ ಮಾಡಿ ಡಿಕ್ಲೇರ್ ಮಾಡ್ಲಿಲ್ಲ ಅಂದ್ರೆ ಯು ಸ್ಟಾರ್ಟ್ ಬಿಲೀವಿಂಗ್ ದ್ಯಾಟ್. ಹೌದು ಹೌದು ಹೌದು. ಸೊ ಇಂಥ ಇದರಲ್ಲಿ ಏನಪ್ಪ ಅಂದ್ರೆ ಈಗ ಇನ್ಫಾರ್ಮೇಶನ್ ವಾರ್ಫೇರ್ದಲ್ಲಿ ಯಾವ್ದು ಕರೆಕ್ಟು ಯಾವ್ದು ಸುಳ್ಳು ಅಂತಕೊಂಡು ಇದು ಮಾಡೋದೇ ಒಂದು ಚಾಲೆಂಜ್ ಇರ್ತದೆ. ಅಂತ ಟೈಮ್ದಲ್ಲಿ ಟೈಮ್ ಟು ಟೈಮ್ ಇದು ಪ್ರೆಸ್ ಬ್ರೀಫಿಂಗ್ ಮಾಡೋದು ಇಟ್ ಈಸ್ ಬೆಟರ್ ಅಂಡ್ ಇಟ್ ಇಸ್ ಡಿಸೈರ್ಡ್ ಆಲ್ಸೋ. ಅದ್ರಲ್ಲೂ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಯಾವ್ಯಾವ್ದೋ ವಾರದ ದೃಶ್ಯಗಳನ್ನ ತಕೊಂಡು ಅದು ನಾವು ಹಂಗ್ ಹೊಡೆದ್ವಿ, ಇದನ್ನ ಹಾಕಿದ್ವಿ, ಇದ್ ಮಾಡಿದ್ವಿ ಅಂತ ಬರೀ ಮಿಸ್ಗೈಡ್ ಮಾಡೋರೇ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಹಾಗಾಗಿ ಅಧಿಕೃತವಾಗಿ ನಮ್ಮ ಸೇನೆಯಿಂದ ಅಥವಾ ನಮ್ಮ ರಕ್ಷಣಾ ಇಲಾಖೆಯಿಂದಲೇ ಜನರಿಗೆ ಮಾಹಿತಿ ಕೊಡ್ತಕ್ಕಂಥದ್ದು ಇಟ್ಸ್ ಗುಡ್ ಅಂತ ಹೇಳ್ತೀರಾ? ಹೌದೌದು, ಖಂಡಿತ ಖಂಡಿತ. ಈಗ ಒಂದು ಫಿಲಂ ಆಕ್ಟರ್ ಹುಷಾರಿಲ್ಲ ಅಂದ್ರೆ ಪ್ರೆಸ್ ಮೀಟ್ ಕೊಡ್ತಾ ಇರ್ತಾರೆ. ಇಲ್ಲ ಅಂದ್ರೆ ಅವ್ನು ಚೆನ್ನಾಗಿದ್ರು ಸತ್ಯ ಹೋದ ಅಂತ ಹಬ್ಬಿಸ್ಬಿಟ್ಟಿರ್ತಾರೆ ಎಲ್ಲ ಕಡೆ. ಆ ತರ ಎವ್ರಿಥಿಂಗ್ ವಿ ಹ್ಯಾವ್ ಟು ಬಿ ನೋಯಿಂಗ್ ಎಕ್ಸಾಕ್ಟ್ಲಿ. ಮೊನ್ನೆ ನೋಡಿದ್ದು ಮೇಜರ್ ಟಿವಿಗಳಲ್ಲಿ ಕಾರ್ಗಿಲ್ ಪೋರ್ಟ್ ಹೊಟ್ಟೋಯ್ತು, ಕಾರ್ಗಿಲ್ ಇದು ಹೋಯ್ತು, ಇದು ಆ ಏರೋಪ್ಲೇನ್ ಹೋಯ್ತು, ಅಲ್ಲಿ ನೋಡಿದ್ರೆ ಇನ್ನು ಏನು ಆಗೇ ಇಲ್ಲ. ಸುಮ್ಮನೆ ಯಾವ್ದೋ ಒಂದು ಟ್ವೀಟ್ಗಳು ನೋಡ್ಕೊಂಡು ನಾವು ಎಲ್ಲ ನಂಬಿಟ್ವಿ. ಸೊ ಈ ತರ ಡಿಸ್ಟರ್ಬೆನ್ಸ್ ಆಗ್ತಾ ಇರೋಕ್ಕೋಸ್ಕರನೇ ಈ ಪ್ರೆಸ್ ಮೀಟ್ ಆದ್ಮೇಲೆ ಅಧಿಕೃತವಾಗಿ ಮಾತಾಡಕ್ಕೆ ನಾವು ಈಸಿ ಆಗುತ್ತೆ. ಪ್ರಾಬಬ್ಲಿ ನಾವು ಒಂದು ಜಡ್ಜ್ ಮಾಡ್ಬೋದು. ನಮ್ಮಂಥವ್ರಿಗೂ ಒಂದು ಗೊತ್ತಾಗುತ್ತೆ ಇದು ಇಂಟೆನ್ಸಿಟಿ ಇನ್ಕ್ರೀಸ್ ಆಗುತ್ತಾ ಕಮ್ಮಿ ಆಗುತ್ತಾ ಏನಾಗ್ಬೋದು. ಅಟ್ಲೀಸ್ಟ್ ವಿ ವಿಲ್ ಹ್ಯಾವ್ ಸಮ್ ಕಾಮನ್ ಸೆನ್ಸ್ ಟು. ಖಂಡಿತ. ಈಗ ಮಲ್ಟಿಪಲ್ ಮೀಟಿಂಗ್ಸ್ ಆಗ್ತಾವಲ್ಲ, ಪ್ರೈಮ್ ಮಿನಿಸ್ಟರ್ ಜೊತೆಗೆ ಒಂದು ಕಾಂಬಿನೇಷನ್, ಆರ್ಮಿ ಚೀಫ್ಸ್ ಒಂದು ಕಾಂಬಿನೇಷನ್, ಹೋಮ್ ಮಿನಿಸ್ಟರ್ ಸಪರೇಟ್, ಒಂದು ಪ್ಲೇಸಿಗೆ ಓಡಾಡಿದ್ದು ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ. ಯಾಕಂದ್ರೆ ಅದು ಪರ್ಟಿಕ್ಯುಲರ್ ಪ್ಲೇಸ್ ಎಲ್ಲಿ ಇವ್ರು ಮೀಟ್ ಮಾಡ್ತಾರೆ ಅದು ಏರಿಯಾ ಸೇಫ್ ಇರ್ತದೆ, ಡಿಬಗ್ಡ್ ಇರ್ತದೆ. ಒಂದ್ ವೇಳೆ ಇಷ್ಟು ಟೆಕ್ನಾಲಜಿ ಇದೆ, ಪ್ರೈಮ್ ಮಿನಿಸ್ಟರ್ ಕುಂತಲ್ಲೇ 4 ಮಂದಿಗೆ ಕಾನ್ಫರೆನ್ಸ್ ಕಾಲದಲ್ಲಿ ತಗೊಂಡು ಯು ಡೂ ದಿಸ್ ಅಂತ ಹೇಳ್ಬೋದು, ಅದು ಇಂಟರ್ಸೆಪ್ಟ್ ಆಗ್ಬೋದು. ಹೌದು. ಕಾರ್ಗಿಲ್ ವಾರದಲ್ಲಿ ಏನಾಯ್ತು, ಪ್ರೆಸಿಡೆಂಟ್ ಮುಷರಫ್ ಚೈನಾ ಜೊತೆಗೆ ಮಾತಾಡೋದು ನಾವು ರೆಕಾರ್ಡ್ ಮಾಡಿದ್ವಿ ಕೊಟ್ವಿ. ಈಗ ಹೊರಗೆ ಏನಪ್ಪ, ಈಗ ವಾರ್ ರೂಮ್ಸ್ ಏನಿರ್ತಾವಲ್ಲ, ವಾರ್ ರೂಮ್ಸ್ ಎಲ್ಲ ಸ್ಪೈವೇರ್ ಡಿಬಗ್ಗಿಂಗ್ ಎಲ್ಲ ಮಾಡಿ ಒಳಗಿಂದ ಏನಾಗ್ತದ ಹೊರಗೆ ಹೋಗೋದಲ್ಲ. ಈಗ ಮೊಬೈಲ್ ಈಸ್ ಸಸೆಪ್ಟಬಲ್ ಟು ಖಂಡಿತ. ಸೊ ದಟ್ ಇಸ್ ಹೌ ಈ ರೂಮ್ಸ್ ಇದಕ್ಕೆ ಸರ್ಟನ್ ಪ್ಲೇಸಸ್ ಏನಿರ್ತದ ವಾರ್ ರೂಮ್ಸ್ ಅದೆಲ್ಲ ಡಿಬಗ್ಡ್ ಸ್ಪೈವೇರ್ದಿಂದ ಔಟ್ ಇರ್ತದೆ. ಸೊ ಅದು ಸೇಫ್. ಈಗ ಲ್ಯಾಂಡ್ ಲೈನ್ ದಾಗ ಮಾತಾಡಿದಂಗೆ ಲ್ಯಾಂಡ್ ಲೈನ್ ಸೇಫರ್ ದನ್ ಮೊಬೈಲ್. ದಟ್ ಇಸ್ ವೈ ಈ ಮಲ್ಟಿಪಲ್ ಮೀಟಿಂಗ್ಸ್ ಡೆಸಿಗ್ನೇಟೆಡ್ ಪ್ಲೇಸ್ ಅಲ್ಲೇ ಆಗ್ಬೇಕು, ವಾರ್ ರೂಮ್ ದಲ್ಲೇ ಆಗ್ಬೇಕು ಅದು. ಸೊ ದಟ್ ಇಸ್ ಒನ್ ಆಫ್ ದ ಮೀಟಿಂಗ್, ಮಲ್ಟಿಪಲ್ ಮೀಟಿಂಗ್ಸ್. ಕೊನೆಯದಾಗಿ ಈಗಿನ ಸದ್ಯದ ಸನ್ನಿವೇಶ ಇದು ಕೂಲ್ ಆಗುತ್ತೆ ಅಂತ ಇನ್ನಷ್ಟು ಜೋರಾಗ್ಬೋದು ಅಂತ ಅನ್ಸುತ್ತಾ ಸರ್? ಕೂಲ್ ಆಗ್ಲೇಬೇಕು. ಯಾಕಂದ್ರೆ ಇಟ್ ಇಸ್ ಗುಡ್ ಫಾರ್ ಬೋತ್ ನೇಷನ್ಸ್. ಪ್ರೊವೊಕೇಶನ್ ಏನಂತಂದ್ರೆ ಇದು ಮಾಡಕ್ ಹೋಗಬಾರ್ದು. ಕೂಲ್ ಆಗ್ತದಂತ ನನ್ನ ನಂಬಿಕೆ. ನಾವು ಹೇಳಿದ್ವಲ್ಲ, ವಾರ್ ಇಸ್ ದ ಲಾಸ್ಟ್ ಆಪ್ಷನ್. ಇಟ್ ಇಸ್ ನಾಟ್ ಗುಡ್ ಫಾರ್ ಬೋತ್ ದ ಕಂಟ್ರೀಸ್. ಅಂದ್ರೆ ಮ್ಯಾಟರ್ ಆಫ್ 2-3 ಡೇಸ್ ಅನ್ಸುತ್ತಾ ಸರ್, ಅಥವಾ ಮ್ಯಾಟರ್ ಆಫ್ 1 ವೀಕ್ ಅಂತ? ಇವತ್ತೇ ನೀವು ನೋಡ್ಬೋದು ತುಂಬಾ ಹೇಳಿಕೆಗಳು ಇಂಟರ್ನ್ಯಾಷನಲ್ ಕಮ್ಯುನಿಟಿ ಬರೋದು. ನಾನು ಹೇಳದ್ನಲ್ಲ, ದ ವಾರ್ ಇಸ್ ನಾಟ್ ಎಫೆಕ್ಟಿಂಗ್ ಓನ್ಲಿ ಇಂಡಿಯಾ ಪಾಕಿಸ್ತಾನ್ ಅಲ್ಲ, ಇಟ್ ಎಫೆಕ್ಟ್ಸ್ ದಿ ವರ್ಲ್ಡ್. ಇಟ್ ಎಫೆಕ್ಟ್ಸ್ ದಿ ವರ್ಲ್ಡ್ ಸಪ್ಲೈ ಚೈನ್. ಇಟ್ ಎಫೆಕ್ಟ್ಸ್ ಮೆನಿ ಕಂಪ್ನೀಸ್ ವಿಚ್ ಇಸ್ ಬೀನ್ ಇನ್ವೆಸ್ಟೆಡ್ ಇನ್ ಇಂಡಿಯಾ. ತುಂಬಾನೇ ಎಫೆಕ್ಟ್ ಆಗುತ್ತೆ. ನಮ್ಮಲ್ಲೂ ಎಕನಾಮಿ ಲಾಸಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಪ್ರಾಣ ನೋವು, ಇವತ್ತು ಯಾರೋ ನೋಡಿದ್ರಿ ಒಬ್ರು ಸ್ಪೆಷಲ್ ಡಿಸಿ ಸತ್ತೋಗಿದ್ದಾರೆ. ಸೊ ಈ ತರ ನಮ್ಮಲ್ಲೂ ಸಾವು ನೋವುಗಳಾಗ್ತವೆ. ನಾಟ್ ದಟ್ ನಮ್ಮ ಹತ್ರ ಯಾವ್ರ ಹತ್ರ ಏನೂ ಇಲ್ಲ ಅಂತ ಹೇಳಕ್ ಬರಲ್ಲ. ನಾನೊಬ್ಬ ಒಳ್ಳೆಯವನಿರ್ಬೋದು, ನೀವು 4 ಜನ ಕೆಟ್ಟವ್ರು ಒಂದ್ ಜಾಗದಲ್ಲಿ ಸಿಕ್ಕಿ ಒಂದ್ ಕಡೆ ಹೊಡೆದ್ರೆ ಏನ್ ಮಾಡಕ್ಕಾಗಲ್ಲ. ನಿಜ ಸರ್, ವಾರ್ ಇಸ್ ದ ಲಾಸ್ಟ್ ಆಪ್ಷನ್ ಅಷ್ಟೇ. ನೌ ಇಟ್ ಹಸ್ ಗಾನ್ ಟು ಮಿಡಲ್ ಇಂಟೆನ್ಸಿಟಿ, ಮೇ ಬಿ ಇನ್ ದಿಸ್ ಸ್ಟೇಜ್ ನೇ ಮೇ ಕಟ್ ಆಫ್ ಅಂತ ನನಗನ್ಸುತ್ತೆ. ರೈಟ್. ಥ್ಯಾಂಕ್ ಯು ಸರ್. ಗಿರೀಶ್ ಲಿಂಗನ್ ಅವರೇ ಧನ್ಯವಾದ ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ. ನಾಯಕ್ ಸರ್, ತಮಗೂ ಕೂಡ ಧನ್ಯವಾದ.
ಯುದ್ಧ ಕೊನೆಯ ಆಪ್ಷನ್. ಎರಡೂ ರಾಷ್ಟ್ರಗಳಿಗೆ ಬಹಳ ಲಾಸ್ ಆಗುತ್ತೆ. ಆದರೂ ಕೂಡ ಕೆಲವು ಉದ್ದೇಶಗಳನ್ನ ಇಟ್ಕೊಂಡು ಯುದ್ಧಗಳು ನಡೀತಾ ಇದೆ. ಇವತ್ತು ಮೋಸ್ಟ್ಲಿ ನನ್ನ ಪ್ರಕಾರ ಒಂದು ಹಂತಕ್ಕೆ ಎಲ್ಲ ಗೊತ್ತಾಗುತ್ತೆ ಅಂತ ಅನ್ನಿಸ್ತಾ ಇದೆ. ನೋಡೋಣ.